ಸುನಾಮಿ ಬರ್ತಾ ಇದೆ, ಭೂಕಂಪ. ಸೊ ಎಲ್ಲಿ ನೋಡ್ದೇನು ಮಳೆ ಜಾಸ್ತಿ ಆಗುತ್ತೆ. ಯಾವ ರೋಡಲ್ಲಿ ನೋಡ್ದೇನು ಬರೀ ನೀರ್ ತುಂಬ್ಕೊ ಇರುತ್ತೆ. ನೀರಿಂದ ತುಂಬಾ ಸಮಸ್ಯೆ ಆಗ್ತಿದೆ. ಸ್ಪೆಷಲಿ ಎಕನಾಮಿಕ್ ಫಿನಾನ್ಷಿಯಲ್ ಕ್ರೈಸಿಸ್ ಆಗ್ತಿದೆ. ತುಂಬಾ ದೊಡ್ಡ ಪ್ರಾಬ್ಲಮ್ ಬರ್ತಾ ಇದೆ ಈ ರಾಹು ಕೇತು ಸಂಚಾರ ಆಗೋದ್ರಿಂದ. ಸೊ ತುಂಬಾ ದೊಡ್ಡ ಪ್ರಾಬ್ಲಮ್ ಕಾಯ್ಕೊಂಡಿದೆ ನಮ್ಮ ಇಡೀ ದೇಶಕ್ಕೆ. ಸ್ಪೆಷಲಿ ಮಿಥುನ ರಾಶಿಯವ್ರಿಗೂ ಟೈಮು ಚೆನ್ನಾಗಿರೋದಿಲ್ಲ ಈ ರಾಹು ಕೇತು ಸಂಚಾರ. ಮಿಥುನ ರಾಶಿಯವ್ರಿಗೂ ಟೈಮ್ ಚೆನ್ನಾಗಿರೋದಿಲ್ಲ, ಈ ದೇಶಕ್ಕೂ ಚೆನ್ನಾಗಿರೋದಿಲ್ಲ. ಅದು ಯಾವ ರೀತಿ ಅಂದ್ರೆ, ನಿಮಗೆ ಟೈಮ್ ಚೆನ್ನಾಗಿಲ್ದಿದ್ದವಾಗೆ ಅಷ್ಟಮ ಶನಿ ಬಂತು, ಈ ಪ್ರಪಂಚಕ್ಕೆ ಕೋವಿಡ್ ಅನ್ನೋ ವೈರಸ್ ಬಂತು. ಸೇಮ್ ಇವಾಗ್ಲೂ ಒಂದು ದೊಡ್ಡ ಪ್ರಾಬ್ಲಮ್ ಬರ್ತಿದೆ ನೀರಿಂದ, ವಾಟರ್ ಇಂದ, ವೈರಸ್ ಇಂದ, ಹೆಲ್ತ್ ಇಶ್ಯೂ, ಭೂಕಂಪ, ಸುನಾಮಿ ಬರ್ತಿದೆ. ಇದೇ ಟೈಮಲ್ಲಿ ನಿಮ್ಮ ರಾಶಿಗೂ ತುಂಬಾ ವರ್ಸ್ಟ್ ಆಗಿರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ. ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡೋದಕ್ಕೆ ರೆಡಿ ಆಗಿರಿ ಮಿಥುನ್ ರಾಶಿ ಅವರೇ. ಓಕೆ, ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು ಸೆಪ್ಟೆಂಬರ್ ತಿಂಗಳು ಮಾಸ ಭವಿಷ್ಯ. ಅದೇ ರೀತಿ ಇಡೀ ದೇಶಕ್ಕೆ, ಇಂಡಿಯಾಕ್ಕೆ ತುಂಬಾ ಸಮಸ್ಯೆ ಬರ್ತಿದೆ, ಅದ್ರ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ಲಾಸ್ಟ್ ವರ್ಗೂ ವಿಡಿಯೋ ಮಿಸ್ ಮಾಡ್ದಿರ ನೋಡ್ತಾ ಬನ್ನಿ. ಅಂಡ್ ನಮ್ಮ ಹೆಸರು ಜ್ಞಾನಪ್ರಕಾಶ್ ಅಂತ. ನಾವು KP ಜ್ಯೋತಿಷ್ಯ ಹೇಳ್ತೀವಿ. ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ಸೊ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸೋಮವಾರದಿಂದ ಶುಕ್ರವರೆಗೂ ಭವಿಷ್ಯ ಹೇಳ್ತೀನಿ. ಸೊ ಇವಾಗ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಅಂತ ವಿಡಿಯೋ ಹೇಳ್ತೀನಿ. ಓಕೆ, ಸೊ ಸೆಪ್ಟೆಂಬರ್ ತಿಂಗಳು ಮೋಸ್ಟ್ಲಿ ನಿಮಗೆ ತುಂಬಾ ಫೇವರ್ ಇದೆ. ಆಲ್ರೆಡಿ ಈ ವಿಡಿಯೋ ನೋಡ್ತಾ ಇದ್ರೆ ಇವಾಗಲೇ ಪ್ರೆಸೆಂಟ್ ತುಂಬಾ ಜನ ಸೈಟ್ ತಕೊಂಡಿರ್ತೀರಾ, ಮನೆ ರಿಜಿಸ್ಟ್ರೇಷನ್ ಮಾಡಿಸಿರ್ತೀರಾ, ಅಂಡ್ ರೀಸೆಂಟ್ ಆಗಿ ನಿಮ್ಮ ಮನೆಗೆ ಬೈಕು, ಕಾರು ಪರ್ಚೇಸ್ ಮಾಡಿರ್ತೀರಾ ಆಲ್ರೆಡಿ. ಇನ್ ಕೇಸ್ ಇನ್ನು ಮಾಡಿಲ್ಲ ಅಂದ್ರೆ ವೆಯ್ಟ್ ಮಾಡಿ, ಈ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಮತ್ತೆ ಸೈಟ್ ತಕೊಂತೀರಾ, ಮನೆ ಕಟ್ಟಕ್ಕೆ ಶುರು ಮಾಡ್ಬಿಡ್ತೀರಾ. ಅಂಡ್ ಎಸ್ಪೆಷಲಿ ನೀವು ಇಷ್ಟಪಟ್ಟಿರೋ ಸ್ಕೂಟಿ, ಬೈಕ್, ಕಾರ್ ಏನ್ ಬೇಕಿದ್ದು ತಕೊಬಂದು ನಿಮ್ಮ ಮನೆ ಇರ್ತೀರಾ. ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಏನೇನು ಬೇಕೋ ಎಲ್ಲ ತಕೊಬರ್ತೀರಾ. ಲೈಫ್ ಈ ಸೆಪ್ಟೆಂಬರ್ ತಿಂಗಳು ತುಂಬಾ ಕಂಫರ್ಟ್ ಆಗಿರುತ್ತೆ, ನಿಮ್ಮೆಲ್ಲ ಡ್ರೀಮು ಫುಲ್ಫಿಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಮನಸ್ಸಿಗೆ ತುಂಬಾ ನೆಮ್ಮದಿ ಇರುತ್ತೆ. ತುಂಬಾ ಚೆನ್ನಾಗಿದೆ ಈ ಸೆಪ್ಟೆಂಬರ್ ಮಂತು. ಆದಷ್ಟು ಎಂಜಾಯ್ ಮಾಡಿ, ಸೂಪರ್ ಆಗಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಇದು ಗೋಚರ ಪ್ರಕಾರ ಮಾತ್ರ. ನಾನು ಯಾವಾಗ್ಲೂ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಸೊ ನೀವ್ ಹೇಳಿದ್ ನನಗಿನ್ನೂ ಆಗೇ ಇಲ್ಲ ಅಂತ. ಅದ್ ಯಾಕ ನಿಮ್ ಲೈಫಲ್ಲಿ ನಾ ಹೇಳಿದ್ ಇನ್ನೂ ಆಗ್ತಿಲ್ಲ ಅಂದ್ರೆ, ನಾನು ಯಾವಾಗ್ಲೂ ಹೇಳೋದು ಒಂದೇ, ಈ ವಿಡಿಯೋ ಗೋಚರ ಫಲ. ಗೋಚರ ಫಲ 20% ಮಾತ್ರ ತಕೊಳ್ಳಿ. ಬ್ಯಾಲೆನ್ಸ್ ಇರೋದು ದಶಾಭುಕ್ತಿ. ಅದು ನಿಮ್ ಜಾತಕ ನೋಡ್ಬೇಕು. ದಶಾಭುಕ್ತಿ 80% ರಿಸಲ್ಟ್ ಕೊಡುತ್ತೆ. ಆ ದಶಾಭುಕ್ತಿ ನೋಡ್ಬೇಕಂದ್ರೆ ನಿಮ್ ಜಾತಕ ನೋಡ್ಬೇಕು. ನಿಮ್ಮ ಹತ್ರ ಜಾತಕ ಇಲ್ಲ ಅಂದ್ರೆ, ಇನ್ ಕೇಸ್ ನೀವು ಹುಟ್ಟಿರೋ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸ್ ಕಳಿಸಿದ್ರೆ ಅದ್ರಲ್ಲಿ ನಿಮ್ ದಶಾಭುಕ್ತಿ ಇರುತ್ತೆ. ಅದು ರಿಸಲ್ಟ್ ಕೊಡೋದು ನಿಮ್ ಲೈಫಲ್ಲಿ ಈ ಟೈಮಲ್ಲಿ, ಈ ತಿಂಗಳಲ್ಲಿ, ಈ ವರ್ಷದಲ್ಲಿ ನಿಮ್ ಲೈಫಲ್ಲಿ ಏನಾಗ್ಬೇಕಂತ ಬರ್ದಿಕ್ಕಿರುತ್ತೆ. ಅದು ದಶಾಭುಕ್ತಿ. ಈ ವಿಡಿಯೋ ಎಲ್ಲ ನಾನೇ ಎಲ್ಲ ಯಾವ ಜ್ಯೋತಿಷ್ಯ ಹೇಳಿದೆನು. ಈ ತಿಂಗಳ, ವಾರ ಭವಿಷ್ಯ, ದಿನ ಭವಿಷ್ಯ ಇವೆಲ್ಲ ಜಸ್ಟ್ ಗೋಚರ ಫಲ 20% ಮಾತ್ರ ತಕೊಳ್ಳಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಟ್ರೇಡಿಂಗ್ ಅಲ್ಲಿ ಇರೋರಿಗೆ, ಲವ್ ಮಾಡ್ಬೇಕನ್ನೋರ್ಗೆ, ಪ್ರೀತಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ, ಸಿಂಗಲ್ ಆಗಿರೋರ್ಗೆ ಪಾರ್ಟ್ನರ್ ಬರ್ತಾ ಇದಾರೆ, ಲವ್ ಸೆಟ್ ಆಗುತ್ತೆ, ಲವ್ ಮ್ಯಾರೇಜ್ ಆಗುತ್ತೆ. ಸೊ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಒಳ್ಳೆ ಪ್ರಾಫಿಟ್ ಬರುತ್ತೆ. ಮ್ಯೂಚುವಲ್ ಫಂಡ್ ತುಂಬಾ ಚೆನ್ನಾಗಿದೆ. ಸೋಷಿಯಲ್ ಮೀಡಿಯಾ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎನಿ ಯೂಟ್ಯೂಬ್, ನೀವು ರೀಲ್ಸ್ ಶುರು ಮಾಡೋದಕ್ಕೆ, ಯೂಟ್ಯೂಬ್ ಚಾನಲ್ ಶುರು ಮಾಡೋದಕ್ಕೆ, ಇನ್ ಕೇಸ್ ನೀವು ಟಿವಿ, ಜರ್ನಲಿಸಮ್, ಆಂಕರಿಂಗು, ಮೀಡಿಯಾಗೆ ಹೋಗ್ಬೇಕನ್ನೋರಿಗೆ, ಆರ್ಟ್ ಫೀಲ್ಡ್, ಆರ್ಟಿಸ್ಟಿಕ್ ಫೀಲ್ಡ್ ಏನೇನು ಇದೆಯೋ ಅದೆಲ್ಲದ್ರಲ್ಲಿ ಟ್ರೈ ಮಾಡ್ಬೇಕನ್ನೋರಿಗೆ ತುಂಬಾ ಅದ್ಭುತವಾಗಿದೆ. ಸೆಪ್ಟೆಂಬರ್ ತಿಂಗಳು ಎಲ್ಲ ಮಿಥುನ ರಾಶಿಯವರಿಗೆ ತುಂಬಾ ಲಕ್ಕಿ ಚಾರ್ಮ್. ಪರ್ಸ್ನಲಿ, ಜಾಬ್ ವೈಸು, ಕೆರಿಯರ್ ವೈಸು, ಎಂಟರ್ಟೈನ್ಮೆಂಟು, ಬೇಬೀಸ್ ಪ್ಲಾನ್ ಮಾಡಿರೋರಿಗೆ ಬೇಬೀಸ್ ಆಗುತ್ತೆ ಈ ಸೆಪ್ಟೆಂಬರ್ ಅಲ್ಲಿ. ಖಂಡಿತ ಬೇಬೀಸು ಆಗ್ಬಿಡುತ್ತೆ. ಓವರ್ ಲೈಫ್ ಒಂಥರ ಎಂಜಾಯ್ ಮಾಡೋದಕ್ಕೆ, ಅಡ್ವೆಂಚರ್ ಲೆವೆಲ್ ಇರೋದಕ್ಕೆ ಈ ಸೆಪ್ಟೆಂಬರ್ ತಿಂಗಳು ತುಂಬಾ ಚೆನ್ನಾಗಿದೆ. ಹ್ಯಾಪಿ ಆಗಿರಿ. ಆದ್ರೆ ಈ ಡಿಸೆಂಬರ್ ರಾಹು ಕೇತು ಸಂಚಾರ ಆಗುತ್ತೆ. ಈ ರಾಹು ಕೇತು ಸಂಚಾರ
ತುಂಬಾ ವರ್ಸ್ಟ್ ಆಗಿರುತ್ತೆ. ಸ್ಪೆಷಲಿ ಮಿಥುನ ರಾಶಿ ನಿಮಗೂ ಚೆನ್ನಾಗಿಲ್ಲ, ಮತ್ತೆ ಈ ದೇಶಕ್ಕೂ ಚೆನ್ನಾಗಿಲ್ಲ. ಯಾವಾಗ ಅಂದ್ರೆ ಡಿಸೆಂಬರ್ ತಿಂಗಳು ರಾಹು ಕೇತು ಗ್ರಹ ಸಂಚಾರ ಆಗ್ತಿದೆ. ರಾಹು ಮಕರ ರಾಶಿಗೆ ಬರುತ್ತೆ, ಕೇತು ಕಟಕ ರಾಶಿಗೆ ಬರುತ್ತೆ. ಈ ಟೈಮಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್. ಸುನಾಮಿ ಆಗುತ್ತೆ, ಭೂಕಂಪ ಬರುತ್ತೆ. ಬರೀ ಎಲ್ಲಿ ನೋಡ್ದೇನು ಮಳೆ ಬರ್ತಾನೆ ಇರುತ್ತೆ. ಯಾವಾಗೂ ಮಳೆ ಬರ್ತಾ ಇರುತ್ತೆ, ನೀರ್ ತುಂಬ್ಕೊಂಡ್ಬಿಡುತ್ತೆ. ನೀರಿಂದ ತುಂಬಾ ಪ್ರಾಬ್ಲಮ್ ಬರುತ್ತೆ. ಅದು ನೀರಲ್ಲಿ ಆಸಿಡ್ ಹಾಕೋದಾಗಿರ್ಬೋದು. ಲೈಕ್ ಅದೇನಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, 2020 ಕೋವಿಡ್ ಬಂದವಾಗ ನಿಮಗೆ ಅಷ್ಟಮ ಶನಿ ಇತ್ತು. ಆವಾಗ ವಾಯು ಇದೆ ಅಲ್ವಾ, ಗಾಳಿ ಏರಿಂದ ಕೋವಿಡ್ ಬಂತು. ಬಟ್ ಇವಾಗ ಬರೋದು ಯಾವ ರೀತಿ ಇದೆ ಅಂದ್ರೆ, ಈ ಪಂಚಭೂತಗಳಂತಾರಲ್ಲ, ಎಲಿಮೆಂಟ್ಸ್, ಭೂಮಿ, ಆಕಾಶ, ನೀರು, ಗಾಳಿ, ವಾಯು, ಆ ರೀತಿ ಮುಂಚೆ ಆ ವಾಯುದಲ್ಲಿ ಕೋವಿಡ್ ತರ ಬಂತು. ಬಟ್ ಈ ಸಲ ಈ ಟೈಮು ಪಂಚಭೂತದಲ್ಲಿ ಒಂದಾಗಿರೋ ನೀರಿಂದ ಸಮಸ್ಯೆ ಜಾಸ್ತಿ. ಅವಾಗೇನೋ ಕೋವಿಡ್ ಟೈಮು ಚೆನ್ನಾಗಿದ್ದಿಲ್ಲ, ಅಷ್ಟಮ ಶನಿ ನಿಮಗೆ. ಇವಾಗ ಮತ್ತೆ ಮಕರ ರಾಶಿಗೆ ಶನಿ ಬರೋದು ಮಕರ ರಾಶಿಗೆ ರಾಹು, ಕಟಕ ರಾಶಿಗೆ ಕೇತು ಬರೋದ್ರಿಂದ ನಿಮಗೂ ಒಂಚೂರು ಚೆನ್ನಾಗಿರೋದಿಲ್ಲ. ದುಡ್ಡು ಬರುತ್ತೆ, ದುಡ್ಡು ಎಷ್ಟು ಬೇಕಾದ್ರೂ ಬರುತ್ತೆ, ಆದ್ರೆ ನೆಮ್ಮದಿ ಮಾತ್ರ ಝೀರೋ ಆಗ್ಬಿಡುತ್ತೆ. ಸೊ 2027 ತುಂಬಾ ವರ್ಸ್ಟ್. ನಿಮಗೂ ವರ್ಸ್ಟ್ ಆಗಿರುತ್ತೆ, ಈ ದೇಶಕ್ಕೂ ವರ್ಸ್ಟ್ ಆಗಿರುತ್ತೆ. ನಿಮಗೆ ಯಾವಾಗೆಲ್ಲ ಕಷ್ಟ ಬರುತ್ತೋ ಆವಾಗೆಲ್ಲ ಈ ದೇಶಕ್ಕೂ ಕಷ್ಟ ಬರುತ್ತೆ. ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮಗೆ 2020, 21, 22 ಇವೆಲ್ಲ ಕಷ್ಟ ಇತ್ತು, ದೇಶಕ್ಕೂ ಆ ಟೈಮಲ್ಲೇ ಕಷ್ಟ ಇತ್ತು. ಇವಾಗ 2027 ನಿಮಗೂ ಕಷ್ಟ ಇರುತ್ತೆ, ಈ ದೇಶಕ್ಕೂ ಕಷ್ಟ ಇರುತ್ತೆ. ಅದೊಂಥರ ನೀವು ಡಿಫ್ರೆಂಟ್, ನೀವು ಒಂಥರ ಮಿಥುನ ರಾಶಿ ಇರಂದೆ. ನಿಮ್ಗೆ ಕಷ್ಟ ಬರುತ್ತೆ 2027 ಅಲ್ಲಿ, ಕಷ್ಟ ಬರುತ್ತೆ. ಪ್ರಾಬ್ಲಮ್ ಫೇಸ್ ಮಾಡಕ್ಕೆ ರೆಡಿ ಆಗಿರಿ. ಈ ಟೈಮಲ್ಲಿ ಅದು ಸಪರೇಟಾಗಿ ಒಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡೆ, ಸಪರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಬಸ್ ಫಸ್ಟ್ ನಿಮಗೆ ಒಂದು ಮಾಹಿತಿ ತಲ್ಸೋಣ, ಆಮೇಲೆ ಜನಕ್ಕೆ ಕೇಳ್ಕೊಳೋಣ. ಬಟ್ ಎಷ್ಟಿದ್ರು ನೀವು ನನ್ನ ಫ್ಯಾಮಿಲಿ ಅಲ್ವಾ, ಮಿಥುನ ರಾಶಿ ಫ್ಯಾಮಿಲಿ, ಅದಕ್ಕೋಸ್ಕರ ಫಸ್ಟ್ ನಿಮಗೆ ತಿಳಿಸ್ಬಿಡೋಣ ಅಂತ. ಸೊ 2027 ಮಾತ್ರ ಮಳೆ ಬರುತ್ತೆ, ಗಾಳಿ, ಸ್ಪೆಷಲಿ ಭೂಕಂಪ, ಸುನಾಮಿ ಬಂದ್ಬಿಡುತ್ತೆ. ಎಲ್ಲಾ ಕಡೆ ನೀರು ತುಂಬ್ಕೊಂಡ್ಬಿಡುತ್ತೆ. ಏನು ಭಯ ಪಡಿಸಿದೀರ ಅಂದ್ರೆ, ಇರೋದ್ನ ಹೇಳ್ಬೇಕಲ್ವಾ, ಸುಮ್ನೆ ಯಾಕೆ ಹೇಳ್ಬೇಕು? ಬರುತ್ತೆ, ನೀವೇ ತಾನೆ ನೋಡ್ತಾ ಹೋಗ್ತೀರಾ, ವೆಯ್ಟ್ ಮಾಡಿ. ಸುನಾಮಿ ಒಂದೇನಾ? ವಾಟ್ ನೆಕ್ಸ್ಟ್? 2027 ಏನಿದೆ ಅಂದ್ರೆ, ತುಂಬಾ ಜನಕ್ಕೆ ಜಾಬ್ ಹೋಗ್ಬಿಟ್ಟಿದೆ. ಇನ್ನು ಇರೋ ಜಾಬ್ ಎಲ್ಲ ಫುಲ್ ಹೋಗ್ಬಿಡುತ್ತೆ. ತುಂಬಾ ಜನಕ್ಕೆ ಜಾಬ್ ಹೊರಟೋಗ್ಬಿಡುತ್ತೆ. ಇನ್ನೊಂದು ಕಡೆ ಸ್ವಲ್ಪ ನಾನು ಬರ್ಕೊಂಡಿದ್ದೀನಿ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರಲ್ವಾ, AI, ಇದು ಸ್ವಲ್ಪ ಕಮ್ಮಿ ಆಗುತ್ತೆ. ಇಟ್ಕೊಂಡು ಯೂಟ್ಯೂಬ್ ಆಗಿರ್ಬೋದು, ಸಿನಿಮಾ ತೆಗಿಬೋದು. ಇವಾಗ ತುಂಬಾ ಜನ ಇಟ್ಕೊಂಡೆ ಕೆಲಸ, ಅವ್ರ ಲೈಫ್, ಇಡೀ ಲೈಫು ಆಗ್ಬಿಟ್ಟಿದೆ ಅಲ್ವಾ, ಇವೆಲ್ಲ ಕಮ್ಮಿ ಆಗುತ್ತೆ. ರಿಯಲ್ ಎಸ್ಟೇಟು ಫುಲ್ಲು ಡೌನ್ ಆಗ್ಬಿಡುತ್ತೆ. ಇವಾಗ ಸಿಂಪಲ್ ಆಗಿ ಇವಾಗ ಬೆಂಗಳೂರಲ್ಲಿ 1 ಕೋಟಿ ಇಲ್ಲ 2 crore, 2 ಕೋಟಿ ಮನೆ ಇರ್ಬೋದಾ? ಬಟ್ ಈ 2 years ಆದ್ಮೇಲೆ ನೋಡ್ಕೊಳ್ಳಿ, ಫುಲ್ಲು ಡೌನ್ ಆಗ್ಬಿಟ್ಟಿರುತ್ತದೆ. ರಿಯಲ್ ಎಸ್ಟೇಟು ಡೌನ್ ಆಗ್ಬಿಡುತ್ತೆ, ಜಾಬ್ಸ್ ಹೊರಟೋಗ್ಬಿಡುತ್ತೆ, ಸುನಾಮಿ ಬಂದ್ಬಿಡುತ್ತೆ. ಸ್ಪೆಷಲಿ 2027 ಅಲ್ಲಿ ಸ್ವಲ್ಪ ಜನಕ್ಕೆ ತಿನ್ನಕ್ಕ ಊಟ ಇರೋದಿಲ್ಲ. ಫುಲ್ಲು ಎಲ್ಲಿ ನೋಡಿದ್ರೆ ನೀರಿರುತ್ತಲ್ವಾ, ಅವಾಗ ಏನಂತ ತಿಂತೀರಾ? ಅಲ್ಲಿ ತಿನ್ನೋದಕ್ಕೆ ಊಟ ಸಿಗ್ಬೇಕಲ್ಲ ಫಸ್ಟ್ ಆಫ್ ಆಲ್ ನಿಮಗೆ. ಎಲ್ಲಿ ನೋಡಿದ್ರೆ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ, ಅವಾಗ ಏನಾಗುತ್ತೆ? ಸೊ ಎಕನಾಮಿಕ್ ಕ್ರೈಸಿಸ್ ಅಂತಲ್ವಾ, ದೊಡ್ಡದಾಗೆ ಪ್ರಾಬ್ಲಮ್. ಫಿನಾನ್ಷಿಯಲ್ ಕ್ರೈಸಿಸ್, ಎಕನಾಮಿಕ್ ಕ್ರೈಸಿಸ್ ತರ. ಯಾಕೆ ಇವೆಲ್ಲ ಏನ್ ಕಾರಣ ಅಂದ್ರೆ, ರಾಹು ಕೇತು. ಮಕರ ರಾಶಿಗೆ ಯಾವಾಗೆಲ್ಲ ಯಾವ್ದಾನ ಒಂದು ಗ್ರಹ ಬರುತ್ತೋ, ಅದು ಗುರು ಆಗಿರ್ಬೋದು, ಶನಿ ಆಗಿರ್ಬೋದು, ರಾಹು ಕೇತು ಆಗಿರ್ಬೋದು, ಯಾವ್ದಾನ ಒಂದು ಗ್ರಹ ಬಂದ್ರೆ ಖಂಡಿತ ನಮ್ಮ ಇಡೀ ಲೈಫ್ ಅಲ್ಲಿ, ಈ ಪ್ರಪಂಚದಲ್ಲಿ ಏನಾದ್ರು ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ 2026 ಇಂದ 18 ವರ್ಷ ಹಿಂದಕ್ಕೆ ಹೋಗಿ. 18 ವರ್ಷ ಹಿಂದಕ್ಕೆ ಹೋಗಿದ್ರೆ
18 ವರ್ಷ ಹಿಂದೆ ನಿಮ್ಮ ಈ ಇಡೀ ಇಂಡಿಯಾಕ್ಕೆ ದೇಶಕ್ಕೆ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಚೆಕ್ ಮಾಡಿ, ಗೂಗಲ್ ಅಲ್ಲಿ ಹೋಗಿ ಚೆಕ್ ಮಾಡಿ, ಬೇಕಿದ್ರೆ ಚೆಕ್ ಮಾಡಿ. 2026 ಇಂದ 18 ವರ್ಷ ಹಿಂದಕ್ಕೆ ಹೋಗಿ 2008 ಅಲ್ಲಿ 2008 2009 ನಮ್ಮ ಇಂಡಿಯಾಕ್ಕೆ ಇಡೀ ದೇಶಕ್ಕೆ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಹೋಗಿ ಚೆಕ್ ಮಾಡಿ. ತುಂಬಾ ದೊಡ್ಡ ಲಾಸ್ ಆಗಿದೆ. ಆಮೇಲೆ 2008 ಇಂದ ಮತ್ತೆ ಒಂದು 18 ವರ್ಷ ಚೆಕ್ ಮಾಡಿ. ಅಂದ್ರೆ 2008 ಮತ್ತೆ ಒಂದು 18 ವರ್ಷ ಹಿಂದಕ್ಕೆ ಹೋಗಿ ಚೆಕ್ ಮಾಡಿದಾಗ 1990 1990 1991 1990 1991 ಈ ವರ್ಷ ಚೆಕ್ ಮಾಡಿ. ಆ ವರ್ಷ ನಮ್ಮ ದೇಶದಾದಂತ ಒನ್ ಆಫ್ ದಿ ರಾಜೀವ್ ಗಾಂಧಿ ಅವರು ಡೆತ್ ಆಗಿರ್ತಾರೆ. ರಾಜೀವ್ ಗಾಂಧಿ ಅವರು ಡೆತ್ ಆಗುವಾಗ ರಾಹು ಮಕರ ರಾಶಿಯಲ್ಲಿ ಇರ್ತಾರೆ. ಮತ್ತೆ ಆವಾಗಲೇ ಹೇಳ್ದಂಗೆ 2008 2009 ಅಲ್ಲಿ ದೊಡ್ಡ ಎಕನಾಮಿಕ್ ಕ್ರೈಸಿಸ್ ಬಂದಿರುತ್ತೆ. ಸೊ ಮತ್ತೆ ಯಾಕೆ ಆ ರೀತಿ ಆಗಿತ್ತಂದ್ರೆ ಮಕರ ರಾಶಿಗೆ ರಾಹು ಕೇತು ಯಾವಾಗ ಬರ್ತಾರೋ ಅವಾಗಲ್ಲ ಈ ಪ್ರಾಬ್ಲಮ್ ತಂದ್ಕೊಡುತ್ತೆ. ಇವಾಗ ಮತ್ತೆ ಈ ರಾಹು ಕೇತು ಮಕರ ರಾಶಿಗೆ ಬರ್ತಾ ಇದೆ. ಇವಾಗ ಏನ್ ಬೇಕಾದ್ರೂ ಆಗ್ಬೋದು, ದೊಡ್ಡದಾಗಿ ಆಗ್ಬೋದು, ಸುನಾಮಿ ಆಗ್ಬೋದು, ದೊಡ್ಡದಾಗಿ ಇನ್ನೂ ಅಡಿಷನಲ್ ಏನೇನ್ ಬೇಕಾದ್ರೂ ಆಗ್ಬೋದು. ಬಟ್ ಒಟ್ನಲ್ಲಿ ಎಕನಾಮಿಕ್ ಕ್ರೈಸಿಸ್ ಪಕ್ಕ. ನೀವು ಯೂಸ್ ಮಾಡ್ತಿದ್ದಲ್ಲ, ಡೈಲಿ ಯೂಸ್ ಮಾಡೋ ಫೋನು, ಇವೆಲ್ಲ ಟ್ರಾನ್ಸಾಕ್ಷನ್ ಎಲ್ಲ ವರ್ಕ್ ಆಗೋದಿಲ್ಲ. ನೀವು ಡೈಲಿ ಶಾಪ್ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿ, ಎಲ್ಲ ಶಾಪಲ್ಲಿ ಹೋಗಿ ಸ್ಕ್ಯಾನ್ ಮಾಡ್ತಿರಲ್ವಾ, ಇವೆಲ್ಲ ನಿಂತೋಗ್ಬಿಡುತ್ತೆ. ಗೂಗಲ್ ಪೇ, ಫೋನ್ ಪೇ ಏನು ವರ್ಕ್ ಆಗೋದಿಲ್ಲ. ನೆಟ್ವರ್ಕ್ ಇಶ್ಯೂ ಫುಲ್ ಡೌನ್ ಆಗ್ಬಿಡುತ್ತೆ. ನಿಮ್ಮ ಹತ್ರ ಕ್ಯಾಶ್ ಇರಬೇಕು, ನಿಮ್ಮ ಹತ್ರ ಕ್ಯಾಶ್ ಮನಿ ಇಟ್ಕೊಬೇಕು. ಈ ನೆಟ್ವರ್ಕ್ ವರ್ಕ್ ಆಗಲ್ಲ, ಗೂಗಲ್ ಪೇ ಫೋನ್ ಪೇ ವರ್ಕ್ ಆಗಲ್ಲ ಅಂದಮೇಲೆ ನಿಮ್ಮ ಹತ್ರ ಇವಾಗಿಂದನೇ ಈ ವಿಡಿಯೋ ನೋಡ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಕ್ಯಾಶ್ ಸೇವ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ಮತ್ತೆ ಇವಾಗ ಟ್ರೆಂಡಿಂಗ್ ಆಗಿರೋದು ಎಲೆಕ್ಟ್ರಿಕ್ ಬೈಕ್, ಎಲೆಕ್ಟ್ರಿಕ್ ಸ್ಕೂಟರ್, ಕಾರ್. ಇವಾಗ ಅದೇ ಅಲ್ವಾ ಟ್ರೆಂಡಿಂಗ್ ಆಗಿರೋದು, ಎಲೆಕ್ಟ್ರಿಕ್ ಇವಿ ಅಂತ. ಇವಿ ಇಂಡಸ್ಟ್ರಿ ತುಂಬಾ ಟಾಪ್ ಅಲ್ಲಿ ಇದೆ ಅಲ್ವಾ. 2027 2028 ಎಲೆಕ್ಟ್ರಿಕ್ ಇವಿ ಇಂಡಸ್ಟ್ರಿ ಫುಲ್ಲು ಡೌನ್ ಆಗ್ಬಿಡುತ್ತೆ. ಎಕನಾಮಿಕ್ ಕ್ರೈಸಿಸ್ ಅಂದಮೇಲೆ ದುಡ್ಡಿರೋದಿಲ್ಲ. ಸೊ ಹೇಗಂತ ಅವ್ರಿಗೆ ಬೈ ಮಾಡ್ತಾರೆ. ಆ ಟೈಮಲ್ಲಿ ದುಡ್ಡೇ ಇರೋದಿಲ್ಲ, ಊಟಕ್ಕೂ ತುಂಬಾ ಕಷ್ಟ ಆಗ್ಬಿಡುತ್ತೆ, ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಇದೆಲ್ಲ ಆಗುತ್ತೆ ಅಂದ್ರೆ ಎಲ್ಲ ಕಡೆ ಆಗುತ್ತೆ. ಕರ್ನಾಟಕ, ಇಂಡಿಯಾ, ತಮಿಳ್ನಾಡು, ಕೇರಳ, ನಾರ್ತ್ ಅಲ್ಲಿ ಜಾಸ್ತಿ ಇರುತ್ತೆ, ಸೌತ್ ಅಲ್ಲಿ ಜಾಸ್ತಿ ಇರುತ್ತೆ, ವರ್ಲ್ಡ್ ವೈಡ್ ಜಾಸ್ತಿನೇ ಇರುತ್ತೆ. ನೀರಿಂದ ಏನ್ ಬೇಕಾದ್ರೂ ಆಗ್ಬೋದು ರೀ. ಕೋವಿಡ್ ತರ ಏನಾದ್ರೂ ಒಂದು ಮತ್ತೆ ಬರೋ ಪಾಸಿಬಿಲಿಟಿ ತುಂಬಾ ಇದೆ. ಅದೇ ಟೈಮಿಗೆ ನಿಮಗೆ ನಿಮ್ಮ ರಾಶಿಗೆ, ಸ್ಪೆಷಲಿ ಮಿಥುನ ರಾಶಿಗೆ ರಾಹು 8ನೇ ಮನೆ. ರಾಹು 8ನೇ ಮನೆ ಬಂದಂದ್ರೆ ನಿಮಗೂ ಹೆಲ್ತ್ ಚೆನ್ನಾಗಿರೋದಿಲ್ಲ, ನಿಮಗೂ ಹೆಲ್ತ್ ಪ್ರಾಬ್ಲಮ್ಮು, ಮನಸ್ಥಿತಿ ಚೆನ್ನಾಗಿರೋದಿಲ್ಲ. ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬರು ನಿಮ್ಮ ರಿಲೇಟಿವ್ಸು, ನಿಮ್ಮ ಓನ್ ಯಾರಿರ್ತಾರೋ ನಿಮ್ಮ ರಕ್ತ ಸಂಬಂಧದಲ್ಲಿ ನೀವು ಇಷ್ಟಪಡೋ ಒಂದು ವ್ಯಕ್ತಿ ನಿಮ್ಮ ಫ್ಯಾಮಿಲಿನ ಬಿಟ್ಟು ಅವರು ಹೊರಟೋಗ್ತಾರೆ ಮೇಲ್ಗಡೆ. ಸೊ ಇವೆಲ್ಲ ಏನ್ ಮಾಡಕ್ ಆಗೋದಿಲ್ಲ. ನಿಮಗೆ 2027 2028 ತುಂಬಾ ವರ್ಸ್ಟ್ ಆಗಿರ್ತದೆ. ಈ ದೇಶಕ್ಕೆ ಯಾವ ರೀತಿ ವರ್ಸ್ಟ್ ಆಗಿರುತ್ತೋ ನಿಮಗೂ ಆ ರೀತಿ ವರ್ಸ್ಟ್ ಆಗಿರುತ್ತೆ. ಏನು ಭಯ ಪಡಿಸ್ತೀರಾ ಅಂದ್ರೆ ಭಯ ಪಡಿಸ್ತಿಲ್ಲ, ಇರೋದನ್ನ ಹೇಳ್ತಿದ್ದೀನಿ. ಬಟ್ ಅದ್ರಿಗೆ ಆಲ್ಟರ್ನೇಟಿವ್ ಆಗಿ ಇವಾಗಿಂದಾನೆ, ಇನ್ನು ಇವಾಗ ಡಿಸೆಂಬರ್ ಅಲ್ವಾ, ಇವಾಗ ಈ ವಿಡಿಯೋ ಇವಾಗ ಪ್ರೆಸೆಂಟ್ ಆಗಸ್ಟ್ ನೋಡ್ತಿದ್ದೀರಾ, ಇನ್ನು 4 ತಿಂಗಳಿದೆ, 4 ಮಂತ್. ಈ 4 ಮಂತ್ ಅಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್, ಈ 4 ಮಂತ್ ಅಲ್ಲಿ ಏನ್ ಬೇಕು ಎಲ್ಲ ಸೇವ್ ಮಾಡಿ ಇಟ್ಕೊಬೇಕು. ಏನ್ ಸೇವ್ ಮಾಡಿ ಇಟ್ಕೊಬೇಕಂದ್ರೆ ಕ್ಯಾಶ್ ಇಟ್ಕೊಬೇಕು. ನಿಮ್ಮ ಕೈಯಲ್ಲಿ ಕ್ಯಾಶ್ ಇಟ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಜಾಸ್ತಿ ಟ್ರಾನ್ಸಾಕ್ಷನ್ ಪ್ರಾಬ್ಲಮ್ ಇಂದ, ಎಕನಾಮಿಕ್ ಕ್ರೈಸಿಸ್ ಇಂದ ದುಡ್ಡಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ನಿಮಗೆ ನಿಮ್ಮ ರಾಶಿಗೆ ಕೇತು 2ನೇ ಮನೆ ಆಗ್ಬಿಡುತ್ತೆ. 2 ಏನು ದುಡ್ಡು, ಅಲ್ಲಿ ಭೂಕಂಪ ಬರ್ತಿದೆ ಅಲ್ವಾ, ಸುನಾಮಿ ಬರ್ತಿದಲ್ಲ, ಸೊ ತುಂಬಾ ಕಷ್ಟ ಆಗ್ಬಿಡುತ್ತೆ ಲೈಫು. ಸೊ ದುಡ್ಡು ಇಟ್ಕೊಳ್ಳಿ. ಮತ್ತೆ ತಿನ್ನೋದಕ್ಕೆ ಆ ಟೈಮಲ್ಲಿ ನಿಮ್ಗೆ ಏನು ಸಿಗೋದಿಲ್ಲ, ಮೋಸ್ಟ್ಲಿ ಫುಡ್ ಸಿಗ್ಬೇಕಲ್ವಾ. ಸೊ ಅದಕ್ಕೆ ಮುಂಚೆನೆ ಈ 4 ತಿಂಗಳಲ್ಲಿ ಏನೇನು ಬೇಕೋ ಎಲ್ಲ
ನಿಮ್ ಮನೆನ ಸೇಫ್ಟಿಯಾಗಿ ಇಟ್ಕೊಳ್ಳಿ. ನಿಮ್ ಮನೆ ಸುತ್ತು ಕಾಂಪೌಂಡ್ ಹೊರಗಡೆ ನೀರ್ ಬರ್ದಿದ್ದಂಗೆ ನೋಡ್ಕೊಳ್ಳಿ. ಮತ್ತೆ ಮುಂಚೆನೆ ಮನೆಗೆ ಇವಾಗ ಊಟ ಮಾಡಿ ತಿನ್ನೋದಕ್ಕೆ ಏನೇನ್ ಬೇಕೋ ಎಲ್ಲ ಇಟ್ಕೊಬೇಕು ಮುಂಚೆನೆ ಅಡ್ವಾನ್ಸ್ ಆಗಿ. ಡಿಸೆಂಬರ್ ಮೇಲೆ ಯಾವಾಗ ಬೇಕಾದ್ರೂ ಆಗ್ಬೋದು. ಡಿಸೆಂಬರೇ ಪ್ರಾಬ್ಲಮ್ ಆಗ್ಬೋದು, ಡಿಸೆಂಬರ್ ಅಲ್ಲೇ ಭೂಕಂಪ ಬರ್ಬೋದು. ಇಲ್ಲ ಅಂದ್ರೆ ಈ ವರ್ಷ ಪೂರ್ತಿ ಇದೆಯಲ್ಲ 2027 ಪೂರ್ತಿ, 2027 ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ನೀವು ಫಸ್ಟ್ ರೆಡಿಯಾಗಿ ಫ್ರೀಯಾಗಿ ಪ್ಲಾನ್ ಮಾಡಿ ಇಟ್ಕೊಬೇಕು. ಪ್ರೀ ಪ್ಲಾನ್ ಅಂತಲ್ಲ, ಪ್ರೀ ಪ್ರೊಡಕ್ಷನ್ ತರ ಫಸ್ಟೇ ಪ್ಲಾನ್ ಮಾಡಿ ಇಟ್ಕೊಬೇಕು. ದುಡ್ಡು ಇಟ್ಕೊಬೇಕು, ಮನೆಗೆ ರೇಷನ್ ಮುಂಚೆನ ತೆಗ್ದಿಟ್ಕೊಬೇಕು. ಬಟ್ ಅಲ್ಟರ್ನೇಟಿವ್ ಆಗಿ ಅಡ್ವಾನ್ಸ್ ಆಗಿ ಮುಂಚೆ ಎಲ್ಲ ನೀವು ಪ್ರಿಪೇರ್ ಆಗಿರ್ಬೇಕು. ಎಲ್ಲದಕ್ಕೂ ಪ್ರಿಪೇರ್ ಆಗ್ಬೇಕು. ಕೆಲ್ಸಕ್ಕ, ಹಣಕಾಸು ವಿಚಾರಕ್ಕ, ನಿಮ್ಮ ಆರೋಗ್ಯಕ್ಕ, ಏನೇ ಬಂದ್ರು ಮುಂಚೆನೆ ಪ್ಲಾನ್ ಮಾಡಿ ಇಟ್ಕೊಂಡ್ರೆ ಫ್ಯೂಚರ್ ಕಷ್ಟ ಬರೋವಾಗ ಅದನ್ನ ಸಾಲ್ವ್ ಮಾಡ್ಕೊಬೇಕು. ಏನು ಪ್ಲಾನ್ ಮಾಡೋದಿಲ್ಲ, ಹೆಂಗಿದ್ರೆ ಹಂಗ ಆಗುತ್ತಂದ್ರೆ ನಿಮ್ ಕರ್ಮ, ಅದೇನ್ ಮಾಡಕ್ ಆಗೋದಿಲ್ಲ. ಬಟ್ ಹೇಳೋದ್ ನಾನು ಹೇಳ್ತಾ ಇದ್ದೀನಿ. ಸೊ ಮತ್ತೆ ಸಿನಿಮಾ ಇಂಡಸ್ಟ್ರಿ ಇವೆಲ್ಲ ಬಂದ್ಬಿಟ್ಟು ತುಂಬಾ ಸಿನಿಮಾಗಳು OTT ಬಂದ್ಬಿಡುತ್ತೆ. OTT ಅವಾಗ ಆಗಿತ್ತಲ್ಲ, OTT ಬರೀ ಸಿನಿಮಾ ಕುತ್ಕೊಂಡು ಮನೇಲಿ ಕುತ್ಕೊಂಡು ಸಿನಿಮಾ ನೋಡೋದು, ಆ ರೀತಿನ ಆಗ್ಬಿಡುತ್ತೆ. ಹೆಲ್ತ್ ಮಾತ್ರ ತುಂಬಾ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ನೋಡ್ಕೊಳ್ಳಿ, ಎಲ್ರಿಗೂ ಹೆಲ್ತ್ ಇಶ್ಯೂ ಆಗುತ್ತೆ, ನಿಮಗೂ ಆಗುತ್ತೆ. ಮನೆಗೆ ಈ ಪ್ರಪಂಚದಲ್ಲಿರೋ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೆಲ್ತ್ ಇಶ್ಯೂ ಜಾಸ್ತಿನೇ ಇರುತ್ತೆ. ಒಂದು 80% ಹೆಲ್ತ್ ಇಶ್ಯೂ ಇರುತ್ತೆ. ಬಟ್ ನಿಮಗೂ ರಾಹು ಸ್ವಲ್ಪ 8ನೇ ಮನೆಗೆ ಇರೋದ್ರಿಂದ ನಿಮಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗುತ್ತೆ. ಸ್ವಲ್ಪ ಜನಕ್ಕೆ ನಿಮ್ ಲೈಫಲ್ಲಿ ಒಂದು ಲಕ್ಕು ಬರುತ್ತೆ, ಅದೃಷ್ಟ ಬರುತ್ತೆ, ದುಡ್ಡು ಎಷ್ಟು ಬೇಕಂತ ದುಡ್ಡು ಬರುತ್ತೆ, ಆಸ್ತಿ ಬರುತ್ತೆ, ಎಲ್ಲ ಬರುತ್ತೆ, ಜೊತೆಲಿ ಪ್ರಾಬ್ಲಮು ಬರುತ್ತೆ. ಸೊ ಒಂದೇ ಒಂದ್ಸರಿ ಈ ಡಿಸೆಂಬರ್ ತಿಂಗಳು ಫಸ್ಟ್ ವೀಕ್ಗೆ ಎಲ್ಲ ಮಿಥುನ ರಾಶಿಯವರು ಒಂದೇ ಒಂದ್ಸರಿ ಶ್ರೀಕಾಳಹಸ್ತಿ ಹೋಗಿ ರಾಹು ಕೇತು ಪೂಜೆ ಮಾಡಿಸ್ಕೊ ಬನ್ನಿ. ಇನ್ ಕೇಸ್ ಇದಕ್ ಮುಂಚೆ ರಾಹು ಕೇತು ಪೂಜೆ ಮಾಡಿಸಿದೀರ ಅಂದ್ರೆ ಸುಮ್ಮನೆ ಕಾಳಹಸ್ತಿಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಸಾಕು. ಸೊ ಶೇರ್ ಮಾರ್ಕೆಟ್ ಅಪ್ ಇರುತ್ತೆ, ಡೌನ್ ಇರುತ್ತೆ, ಬಟ್ ಫ್ಯೂಚರ್ ಮಾತ್ರ ತುಂಬಾ ಕಷ್ಟ ಇದೆ. ಎಲ್ಲದಕ್ಕೂ ಏನ್ ಮಾಡ್ಕೊಬೇಕು ಇವಾಗಿಂದಾನೆ ನೋಡ್ಕೊಳ್ಳಿ. ಸೊ ಕೇರ್ಫುಲ್ ಆಗಿ ಇರಿ. ವಿಡಿಯೋ ಇಷ್ಟ ಆಗಿದ್ದೆ ಸೇವ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರ್ ಅಲ್ಲಿ ಬರೋ ಪ್ರಾಬ್ಲಮ್ನ ಯಾವ ರೀತಿ ಫೇಸ್ ಮಾಡ್ಬೇಕಂತ ನೀವು ಸ್ಟ್ರಾಂಗ್ ಆಗಿರಿ. ಫಸ್ಟ್ ಆಫ್ ಆಲ್ ಸ್ವಲ್ಪ ಜನಕ್ಕೆ ಧೈರ್ಯ ಕಮ್ಮಿ ಇರುತ್ತೆ ಮಿಥುನ ರಾಶಿಯಲ್ಲಿ, ಬಟ್ ಆದ್ರೂ ಸ್ಟ್ರಾಂಗ್ ಆಗಿರೋಕೆ ಟ್ರೈ ಮಾಡಿ. ನಿಮ್ಮ ನೀವು ಗಟ್ಟಿ ಮಾಡ್ಕೊಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು. ನಿಮಗಂತೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಎಲ್ಲದಕ್ಕೂ. ಸೊ ರೆಡಿಯಾಗಿರ್ಬೇಕು. ಅಂಡ್ ಸ್ವಲ್ಪ ಜನಕ್ಕೆ ವಿಡಿಯೋ ಇಷ್ಟ ಆಗಿರುತ್ತೆ, ಸ್ವಲ್ಪ ಜನಕ್ಕೆ ವಿಡಿಯೋ ಇಷ್ಟ ಆಗಿರೋದಿಲ್ಲ, ಇಟ್ಸ್ ಓಕೆ. ಇನ್ನೂ ಡೀಟೇಲ್ ಆಗಿ ನಿಮ್ಮ ಬಗ್ಗೆ, ಈ ದೇಶದ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಮಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ಆದ್ರೂ ತಿಳ್ಕೊಳ್ಳಿ, ಈ ಪ್ರಪಂಚದ ಬಗ್ಗೆ ಆದ್ರೂ ತಿಳ್ಕೊಳ್ಳಿ. ಸೊ ಪ್ರೆಡಿಕ್ಷನ್ ಮಾಡಿದ್ದೀನಿ, ನಿಮ್ ಬಗ್ಗೆನೂ ನಿಮ್ಮ ರಾಶಿ ಬಗ್ಗೆನೂ ಪ್ರೆಡಿಕ್ಷನ್ ಮಾಡ್ತಾನೆ ಇರ್ತೀನಿ. ಆಲ್ಸೋ ಈ ದೇಶದ ಬಗ್ಗೆನೂ ಮೋಸ್ಟ್ಲಿ ಇನ್ನು ಯಾರು ಯಾವ ಅಸ್ಟ್ರಾಲಜರು ಯಾವ ಜ್ಯೋತಿಷ್ಯರು ಇನ್ನೂ ಈ ರೀತಿ ಇನ್ನೂ ಹೇಳಿಲ್ಲ ಅನ್ಕೊಂತ ಇದ್ದೀನಿ. ನಾನೇ ಫಸ್ಟ್ ಅನ್ಕೊಂತ ಇದ್ದೀನಿ ನೋಡಿ. ಸೊ ಬೇರೆ ಜ್ಯೋತಿಷ್ಯರು ಇನ್ನೂ ಹೇಳಿಲ್ಲ, ಅದೇ ರಾಹುಕೇತು ಬಗ್ಗೆ ಯಾರು ಹೇಳಿದ್ರ ಗೊತ್ತಿಲ್ಲ, ಬಟ್ ನಾನು ನೋಡಿಲ್ಲ. ಬಟ್ ಈ ದೇಶಕ್ಕೆ 2027 ಈ ರೀತಿ ಸಮಸ್ಯೆ ಬರುತ್ತಂತ ಯಾವ ಜ್ಯೋತಿಷ್ಯರು ಹೇಳಿಲ್ಲ. ಬಟ್ ಮುಂಚೆ ಅಡ್ವಾನ್ಸ್ ಆಗಿ ನಾನು ಹೇಳ್ತಿದ್ದೀನಿ. ಆದಷ್ಟು ಈ ವಿಡಿಯೋನ ಹೈಪ್ ಮಾಡಿ, ಶೇರ್ ಮಾಡಿ. ಸೊ ನೀವು ಮಿಥುನ ರಾಶಿ ಅಂದ ತಕ್ಷಣ ನೀವೇ ನೋಡ್ಬೇಕಂತಿಲ್ಲ. ಇದರಲ್ಲಿ ಮಿಥುನ ರಾಶಿ ಸ್ವಲ್ಪ ಕಂಟೆಂಟ್ ಇದೆನು, ಈ ಇಂಡಿಯಾಗೆ ಈ ದೇಶದ ಬಗ್ಗೆ ತುಂಬಾ ಕಂಟೆಂಟ್ ಕೊಟ್ಟಿದ್ದೀನಿ. ಈ ಕಂಟೆಂಟ್ ಎಲ್ಲ ರಾಶಿಯವ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಸೊ ಪಾಸಿಬಲ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.